ನಮ್ಮ ಒತ್ತಾಯದ ಮೇರೆಗೆ ಕರ್ನಾಟಕ ರಾಜ್ಯದ ಕರ್ನಾಟಕ ಸರ್ಕಾರದ ಒತ್ತಾಯದ ಮೇರೆಗೆ ನಮ್ಮ ದಕ್ಷಿಣ ಭಾರತದ ಕೆಲವು ರಾಜ್ಯ ತಮಿಳುನಾಡು, ಕೇರಳ, ಲಕ್ಷದ್ವೀಪ್, ಕರ್ನಾಟಕ, ಪಾಲಿಟಿಷಿಯನ್ ಈ 5 ಮಂತ್ರಿಗಳು ಮತ್ತು ಆಫೀಸರ್ಸ್ ಸಭೆಯನ್ನ ಇವತ್ತು ಮೋಹನ್ ಲಾಲ್ ನಮ್ಮ ಸೆಂಟ್ರಲ್ ಮಿನಿಸ್ಟರ್, ಪವರ್ ಮಿನಿಸ್ಟರ್ ಮನೋಹರ್ ಲಾಲ್ ಅವರು ತೆಗೆದುಕೊಂಡಿದ್ರು. ಇನ್ನ ಚರ್ಚೆ ಬೇಕಾದಷ್ಟು ನಡೀತಾ ಇದೆ. ನಾವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಅವ್ರ ಮುಂದೆ ಇಟ್ಟಿದ್ದೇವೆ. ಇನ್ನ ಹಣ ಏನ್ ಕೊಡ್ತೀವಿ ಅಂತ ಅವ್ರೇನು ಹೇಳಿಲ್ಲ. ಬಟ್ 15th ಕಮಿಷನ್ ಇಂದ ಕೂಡ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಆಗಿಲ್ಲ. 14ನೇ ಕಮಿಷನ್ 16th ಕಮಿಷನ್ಗೆ ಕೆಲವು ಪ್ರಪೋಸಲ್ಸ್ ಎಲ್ಲ ಇಟ್ಟಿದ್ದೇವೆ. ಸೊ ಎಲ್ಲ ನಮ್ಮ ಅರ್ಬನ್ ಬೆಂಗಳೂರು ಸಿಟಿ ಒಂದೇ ಅಲ್ಲ, ಪಟ್ಟಣಗಳು ಮತ್ತು ಕಾರ್ಪೊರೇಷನ್ಗಳು, ಅರ್ಬನ್ ಲೋಕಲ್ ಬಾಡೀಸ್ ಅನೇಕ ವಿಚಾರಗಳು ಸಪರೇಟ್ ಮೀಟಿಂಗು, ನಮ್ಮ ರಾಜ್ಯದ ಸಪರೇಟ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅವರ ಪ್ರಾಕ್ಟೀಸಸ್ ತಿಳಿಸಿದ್ದಾರೆ, ನಮ್ಮ ಪ್ರಾಕ್ಟೀಸಸ್ ನಾವು ತಿಳಿಸಿದ್ದೇವೆ. ನಾವು ಬೇರೆ ರಾಜ್ಯಗಳಿಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ರಾಜ್ಯ ಬಹಳ ವ್ಯವಸ್ಥಿತವಾಗಿ ಅರ್ಬನೈಸೇಷನ್ ವಿಚಾರದಲ್ಲಿ ನಮ್ಮ ಪ್ರಾಕ್ಟೀಸಸ್ ಬಹಳ ಮುಂದಿದೆ. ಆ ವಿಚಾರ ಎಲ್ಲ ನಾವು ಮಾತಾಡಿದ್ವಿ. ಅವರು ಫೈನಾನ್ಸ್ ಲಾಸ್ಟ್ ಅಲ್ಲಿ ಏನ್ ನಮ್ಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾವು ಮಾಡ್ತೀವಿ. ಬಟ್ ನಮ್ದೆಲ್ಲ ಏನೇನು ನಾವು ತೆಗೆದುಕೊಂಡಿದ್ದೇವೆ, ರಿಫಾರ್ಮ್ಸ್ ಎಲ್ಲ ಜನರ ಆಸ್ತಿ ಗ್ಯಾರಂಟಿ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ. ಎ ಖಾತೆಯಿಂದ ಬಿ ಖಾತೆ ಮಾಡೋದ್ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ. ಏನ್ ನಮ್ಮ ಟನಲ್ ರೋಡ್ಸ್ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ, ಫ್ಲೈಯರ್ಸ್ ಬಗ್ಗೆ ತೆಗೆದುಕೊಂಡಿದ್ದೇವೆ. ಎಲ್ಲದಕ್ಕೂ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಕ್ಕೆ ಅವರು ನಮಗೆ ಎಲ್ಲ ತರದ, ಯಾಕೆಂದ್ರೆ ಬೆಂಗಳೂರು ಬಹಳ ಇಂಪಾರ್ಟೆಂಟ್ ಇದೆ, ಗ್ಲೋಬಲ್ ಸಿಟಿ ಇದೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಹೇಳಿದ ಮಾತನ್ನು ಮತ್ತೆ ಅವರು ರಿಪೀಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಬೇಕಾಗಿದೆ. ಸೊ ಅವ್ರು ಏನು ಫಸ್ಟ್ ಅಲ್ಲಿ ಏನ್ ಕೊಡ್ತಾರೆ, ಲಾಸ್ಟ್ ಅಲ್ಲಿ ಅವರು ಕಳಿಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಬೈರತಿ ಸುರೇಶ್ ಅವರು ಮತ್ತು ನಮ್ಮ ರೈಪ್ ಖಾನ್ ಅವರು ಕೂಡ ಅವರು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಏನಾಗಬೇಕು, ನಗರಗಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರಬೇಕು ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ. ಸರ್, ಒಂದು ತೇಜಸ್ವಿ ಸೂರ್ಯ ಹೇಳ್ತಿರೋದು ಆ ಟನಲ್ ರಸ್ತೆಗೆ ಸಂಬಂಧಪಟ್ಟಂಗೆ ಸರ್, ಅಲ್ಲ ತಂತ್ರಜ್ಞರ ಅಭಿಪ್ರಾಯ ಪಡೆದು ಮಾಡ್ಬೇಕಾಯ್ತು ಅನ್ನೋದು. ಒಬ್ಬ ಹುಡುಗ ಎಳಸು, ಅವ್ರಿಗಿನ್ನ ಅನುಭವ ಇಲ್ಲ. ನಾನು ಇಡೀ ಪ್ರಪಂಚ ಎಲ್ಲಿದೆ ಅಂತ ಅದೇ ಇನ್ನ ಗೊತ್ತಿಲ್ಲ ಅವ್ರಿಗೆ. ಟನಲ್ ಯಾರು ಹೇಳಕ್ಕೆ, ಹೂ ಇಸ್ ಹಿ? ಎಲೆಕ್ಷನ್ ನಿಂತ್ಕೊಳಕ್ ಹೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂತಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿದ್ವಿ, ಟನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ. ನಾನು ಹೇಳಿದ್ದು ಗಂಡ ಎಫ್ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋಮೋನಿಯಲ್ ಇಶ್ಯೂನ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ, ಪೆಟ್ರೋಲ್ ಓಡಾಡ್ಲಿ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ಲಿ, ಎಲ್ಲ ಅವರ MLAಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲೇ ಓಡಾಡ್ಲಿ, ಯಾರು ಬೇಡ ಅಂತ ಹೇಳ್ತಿದ್ದಾರೆ. ಆಟೋ ರಿಕ್ಷಾಲೇ ಓಡಾಡ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಓಡಾಡ್ಲಿ, ಕಾರ್ ಹಾಕ್ಬೇಕು. ಎಷ್ಟು ಲಕ್ಷ ಕಾರ್ ಇದೆ ಬೆಂಗಳೂರು ನಗರದಲ್ಲಿ? 1,30,30,00,000 ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ. ಅವೆಲ್ಲ ಅರ್ಥ ಮಾಡ್ಕೊಂಡು